ಇಲ್ಲಿ ಕೇಳವ್ರೆ ವಾಟ್ ಇಸ್ ದ ಲಾಸ್ಟ್ ಡಿಜಿಟ್ ಆಫ್ 3 ಪವರ್ ಆಫ್ 100 ಅಂತ. 3 ಪವರ್ ಆಫ್ 100 ಅನ್ನೋದ್ರದ್ದು ಲಾಸ್ಟ್ ಡಿಜಿಟ್ ಅಂದ್ರೆ ಇದು ಈಸಿ ಕಂಡುಹಿಡಿಯೋದು. ಫಸ್ಟು 3 ಪವರ್ ಆಫ್ 1ದ್ರದ್ದು ಯಾವ್ದು ಲಾಸ್ಟ್ ಡಿಜಿಟು 3. ಅದೇ ಥರ 3 ಸ್ಕ್ವೇರ್ದು 3 3 9 9 ಲಾಸ್ಟ್ ಡಿಜಿಟ್ಟು. 3 ಕ್ಯೂಬ್ದು 9 3 27 7 ಲಾಸ್ಟ್ ಡಿಜಿಟ್ಟು. 3 ಪವರ್ ಆಫ್ 4 ಅನ್ನೋದ್ರದ್ದು ಯಾವುದು ಲಾಸ್ಟ್ ಡಿಜಿಟ್ ಯಾವುದು ಇದು 27 7 3 21 ಮತ್ತು 1. 3 ಪವರ್ ಆಫ್ 5ಕ್ಕೆ ಮತ್ತು 1 3 3 ಲಾಸ್ಟ್ ಡಿಜಿಟ್ ಆಗಿರ್ತದೆ. ಲಾಸ್ಟ್ ಡಿಜಿಟ್ನ ಮತ್ತೆ 3ರಿಂದ ಗುಣಿಸಿದಾಗ ಎಷ್ಟು ಬರ್ತದೋ ಅದು ಮೈನ್ ನಂಬರ್ದು ಅದೇ ಲಾಸ್ಟ್ ಡಿಜಿಟ್ಟು. 3 ಮತ್ತು 9 7 1 ಈ ಥರ ಕಂಟಿನ್ಯೂಸ್ ಆಗಿ ಲೂಪ್ ಆಯ್ತಾ ಇರ್ತದೆ. 100ನ ಇವಾಗ ಡಿವೈಡ್ ಮಾಡಬೇಕು ಯಾವುದರಿಂದ 4ರಿಂದ. ಯಾವಾಗ 4ರಿಂದ ಪೂರ್ತಿ ಡಿವೈಡ್ ಆಗೋದ್ರೆ ಅದ್ರದ್ದು ಎಷ್ಟಾಗಿರ್ತದೆ ಮತ್ತೆ ಅದ್ರದ್ದು 1 ಆಗಿರ್ತದೆ ಅದ್ರದ್ದು. ಅದೇ ಏನಾದರೂ ಡಿವೈಡ್ ಮಾಡುವಾಗ ಏನಾದರೂ ಒಂಚೂರು ಉಳಿದ್ರೆ 1 ಉಳಿದ್ರೆ 3 ಆಗಿರ್ತದೆ ಲಾಸ್ಟ್ ಡಿಜಿಟ್ಟು. 2 ಉಳಿದ್ರೆ 9 3 ಏನಾದರೂ ಉಳಿದ್ರೆ ಲಾಸ್ಟಲ್ಲಿ ರಿಮೈಂಡ್ರು ಅದು 7 ಆಗಿರ್ತದೆ ಲಾಸ್ಟ್ ಡಿಜಿಟ್ಟು. ಈಗ ಡಿವೈಡ್ ಮಾಡಬೇಕು ಯಾವುದನ್ನ 100ನ ಡಿವೈಡ್ ಮಾಡುವಾಗ 4ರಿಂದ 4 1 4 2 8 2 ಉಳೀತು. ಅದೇ ಥರ 0 ಉಳೀತು. 4 5 20 ಎಷ್ಟು ಇದು ರಿಮೈಂಡ್ರು ಅನ್ನೋದು 0 ಆಯಿತು. 0 ಆಯಿತು ಅಂದಾಗ ಇದು ಈ ಪೊಸಿಷನಲ್ಲಿ ಉಳಿದಿರ್ತದೆ ಯಾವುದು 3 9 7 1 ಅಲ್ಲಿಗೆ 1 ಇದ್ರ ರಿಮೈಂಡ್ರು. 4ರಿಂದ ಯಾವ್ಯಾವ್ದು ಪೂರ್ತಿ ಡಿವೈಡ್ ಆಯ್ತದೋ 1 ಉಳಿತದೆ. 4ರಿಂದ ಡಿವೈಡ್ ಆಗುವಾಗ 1 2 3 ರಿಮೈಂಡ್ರಲ್ಲಿ ಅದು 3 ಉಳಿದಿರ್ತದೆ. ಇದು 3 ಪವರ್ ಆಫ್ 100 ರಿಮೈಂಡ್ರು.